ನಾನು ನಿಮ್ಮ ಪವರ್ಮ್ಯಾನ್ ಹೆಸ್ಕಾಂ ಮತನಿ. ಇವತ್ತು ನಮ್ಮ ವಿಲೇಜ್ ಟಿ ಸಿಯಲ್ಲಿ ರಿಟರ್ನ್ ಸಪ್ಲೈ ಬರ್ತಾಯಿತ್ತು. ಯಾವ ಥರ ಅಂದರೆ ಮೇನ್ 11 KV ಲೈನ್ ಎಲ್ ಸಿ ತೊಗೊಂಡ್ರೂ ಕೂಡ ಮತ್ತು ಎಲ್ ಟಿ ಕಿಟ್ನಲ್ಲಿ ಪೀಸ್ ತೆಗೆದ್ರೂ ಕೂಡ ಲೋಡ್ ಸೈಡ್ 3 ಫೇಸ್ ಕರೆಂಟ್ ಬರ್ತಾಯಿತ್ತು. ಆಮೇಲೆ ನ್ಯೂಟ್ರಲ್ನಲ್ಲೂ ಕೂಡ ಕರೆಂಟ್ ಬರ್ತಾಯಿತ್ತು. ಅದನ್ನು ಯಾವ ಥರ ಸಾಲ್ವ್ ಮಾಡಿದ್ವಿ ತೋರಿಸ್ತೀನಿ ಬನ್ನಿ. ಫಸ್ಟ್ ಇದನ್ನು ಸೈಡ್ ಅರ್ತಿಂಗ್ ಮಾಡ್ಕೋಬೇಕು ನಾವು. ಆಮೇಲೆ 3 ಫೇಸ್ ಚೆಕ್ ಮಾಡಬೇಕು ಮೇಲೆ. ನೋಡಿ ಯಾವ ಥರ ಬಲ್ಪ್ ಅಂಟ್ತಾ ಇದೆ. 1 2 3 ಫೇಸ್ನಲ್ಲೂ ಕೂಡ ಕರೆಂಟ್ ಬರ್ತಾ ಇದೆ. ಇದರಿಂದ ಎಷ್ಟೋ ಜನ ಲೈಮನ್ ರಿಟರ್ನ್ ಸಪ್ಲೈಗೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದನ್ನು ನಾವು ಯಾವ ಥರ ಸಾಲ್ವ್ ಮಾಡ್ತೀವಿ ತೋರಿಸ್ತೀನಿ ಬನ್ನಿ. ನೋಡಿ ಇದೇ ಯು ಪಿ ಎಸ್ ಪ್ರಾಬ್ಲಮ್ ಆಗಿರೋದ್ರಿಂದ ರಿಟರ್ನ್ ಸಪ್ಲೈ ಬರ್ತಾಯಿತ್ತು. ನ್ಯೂಟ್ರಲಲ್ಲಿ ಕೂಡ ಇದರಲ್ಲಿ ಕರೆಂಟ್ ಬರ್ತಾಯಿತ್ತು. ಯಾವ ಥರ ಬರ್ತಾಯಿತ್ತು ಅಂದರೆ ಇಡೀ ಏರಿಯಾದಲ್ಲೆಲ್ಲ ಸ್ಟ್ರೀಟ್ ಲೈಟ್ ಅಂಟ್ತಾ ಇದ್ವು ಇದರಿಂದ. ಆಮೇಲೆ ಮನೆಗಳೆಲ್ಲ ಲೈಟಾಗಿ ಕರೆಂಟ್ ಬರ್ತಾಯಿತ್ತು. ಆಮೇಲೆ ನಾವು ಅದನ್ನು ರಿಮೂವ್ ಮಾಡಿ ಚೆಕ್ ಮಾಡಿದಾಗ ಆಟೋಮೆಟಿಕ್ ಆಫ್ ಆಯಿತು. ನೋಡಿ ಎಲ್ಲ ಲೈಮನ್ಗಳು ಹುಷಾರಿಂದ ಕೆಲಸ ಮಾಡಿ. ಈ ಥರ ತುಂಬ ಪ್ರಾಬ್ಲಮ್ ಬರ್ತಾಯಿತ್ತು ಏರಿಯಾದಲ್ಲಿ. ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಹುಷಾರಿಂದ ಟ್ರಾನ್ಸ್ಫಾರ್ಮರ್ಗಳನ್ನು ಹತ್ತಿ ಕೆಲಸ ಮಾಡಿ. ಇವಾಗೆಲ್ಲ ಆಫ್ ಆಯ್ತು ನೋಡಿ ಅದನ್ನು ರಿಮೂವ್ ಆದಮೇಲೆ. ದಯವಿಟ್ಟು ಜನರು ನಿಮ್ಮ ಮನೆಗಳಲ್ಲಿನ ಯು ಪಿ ಎಸ್ಗಳು ಮತ್ತು ಜನರೇಟರ್ಗಳು ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಸರಿಪಡಿಸಿಕೊಂಡು ಲೈಮನ್ಗಳ ಜೀವವನ್ನು ಉಳಿಸಿ.